ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ನಲಿಕಲಿ ಲೆವೆಲ್ 1 LS ಕಾರ್ಡ್ ನಂಬರ್ 2 ಆ ನಂಬರ್ ಒಂದು ಕಾರ್ಡನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಈ ಒಂದು ಕಾರ್ಡಲ್ಲಿ ಬರ್ತಕ್ಕಂಥ ಥೀಮ್ ಮೈ ಬಾಡಿ ಆ್ಯಂಡ್ ದಟ್ ಈಸ್ ಸೆಗ್ಮೆಂಟ್ ಈಸ್ ಪ್ರೆಸೆಂಟೇಷನ್. ಸೊ ಇದು ನಿಮಗೆ ಡಿಸ್ಕ್ರೈಬ್ ಮಾಡ್ತೀನಿ. ಈಗ ಫಸ್ಟ್ ಲರ್ನಿಂಗ್ ಆಬ್ಜೆಕ್ಟ್ಸ್ ಅಂದರೆ ಮಗು ಏನು ಕಲಿಬಹುದು ಇದರಿಂದ, ಈ ಒಂದು ಪ್ರೆಸೆಂಟೇಷನಿಂದ. ಸ್ಟೂಡೆಂಟ್ಸ್ ಆರ್ ಏಬಲ್ ಟು ನೇಮ್ ದ ಪಾರ್ಟ್ಸ್ ಆಫ್ ಬಾಡಿ ಇನ್ ಇಂಗ್ಲೀಷ್. ಮಕ್ಕಳು ಈ ಒಂದು ಕ್ಲಾಸ್ ಮಾಡಿದ ಮೇಲೆ ಮಕ್ಕಳು ಇಂಗ್ಲೀಷ್ನಲ್ಲಿ ಬಾಡಿ ಪಾರ್ಟ್ಸ್ನೆಲ್ಲ ಹೇಳೋ ಅಂತ ಆಗ್ತಾರೆ. ದೇ ಆರ್ ಏಬಲ್ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿ ಇಂಗ್ಲೀಷಲ್ಲೇ ಹೇಳ್ತಾರೆ. ಒಂದು ನೆಕ್ಸ್ಟ್ ಎರಡನೇದು, ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಡಿಸ್ಕ್ರೈಬ್ ಪಾರ್ಟ್ಸ್ ಆಫ್ ಬಾಡಿ ಇನ್ ಸಿಂಪಲ್ ಸೆಂಟೆನ್ಸಸ್ using this is, these are along with singular and plural forms of the nouns. ಆಮೇಲೆ ಬಾಡಿ ಫಂಕ್ಷನ್ಸ್ನ ಹೇಳಕ್ಕೆ ಕಲಿತಾರೆ ಸೆಂಟೆನ್ಸಸ್ಸಲ್ಲಿ, ಸಿಂಪಲ್ ಸೆಂಟೆನ್ಸಸ್ಸಲ್ಲಿ ದಿಸ್ ಈಸ್, ದೀಸ್ ಆರ್ ಅಂತ ಬಳಸ್ಕೊಂಡು, ದಿಸ್ ಈಸ್ ಅಂತ ಅವರು ಎಲ್ಲಿ ಬಳಸ್ತಾರೆ, ಸಿಂಗ್ಯುಲರಲ್ಲಿ, ದೀಸ್ ಆರ್ ಪ್ಲೂರಲ್. ಅದು ಮುಂದಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಆ ಒಂದು ಪ್ಲೂರಲ್ ಫಾರ್ಮ್ಸ್ ಆಫ್ ನೌನ್ಸ್ನ ಬಳಸ್ಕೊಂಡು ಇಂಗ್ಲೀಷ್ ಸಿಂಪಲ್ ಸೆಂಟೆನ್ಸಸ್ಸಲ್ಲಿ ಹೇಳೋದನ್ನು ಮಕ್ಕಳು ಕಲಿತಾರೆ. ಓಕೆ, ಮೆಟೀರಿಯಲ್ಸ್ ರಿಕ್ವೈರ್ಡ್. ಇದಕ್ಕೆ ಮೆಟೀರಿಯಲ್ಸ್ ಏನೇನು ಬೇಕು? ಪಿಕ್ಚರ್ ಚಾರ್ಟ್, ಎಲ್ಲರಿಗೂ ಪಿಕ್ಚರ್ ಚಾರ್ಟ್ ಕೊಟ್ಟಿದೆ ಅಲ್ವಾ. ಅದು ಶೋಯಿಂಗ್ ಮೈ ಬಾಡಿ ಎರಡು ಪಿಕ್ಚರ್ ಚಾರ್ಟ್ನ ಯೂಸ್ ಮಾಡ್ಕೋಬೇಕು ಇದರಲ್ಲಿ. ಮೈ ಬಾಡಿದೊಂದು, ಫೇಸ್ದೊಂದು. ಈಗ ಸ್ಟೆಪ್ 1 ಮೊದಲು ಏನು ಮಾಡಬೇಕು? ಇಂಟ್ರೊಡಕ್ಷನ್. ಮೊದಲು ಸ್ಟೂಡೆಂಟ್ ಸಿಟಿನೇ ಸೆಮಿಸರ್ಕಲಲ್ಲಿ ಕೂರ್ಕೋತಾರೆ. ನೆಕ್ಸ್ಟ್ ಬಿಗಿನ್ ಬೈ ಟೆಲ್ಲಿಂಗ್ ಸ್ಟೂಡೆಂಟ್ಸ್ ದ ಥೀಮ್ ಫಾರ್ ದ ಮಂತ್ ಈಸ್ ಮೈ ಬಾಡಿ. ಈ ಒಂದು ತಿಂಗಳಿನ ಇವತ್ತಿನ ದಿನ ನಾನು ಥೀಮ್ ಮೈ ಬಾಡಿ ಅನ್ನೋ ಒಂದು ಲೆಸನ್, ಥೀಮ್ ಅಂತ ಕರಿಬೇಕು, ಲೆಸನ್ ಅಂತ ಹೇಳ್ಬಾರ್ದು, ಥೀಮ್ನ ನಾನಿವತ್ತು ಮಾಡ್ತಾಯಿದ್ದೀನಿ. ಆ್ಯಂಡ್ ದಟ್ ಸ್ಟೂಡೆಂಟ್ಸ್ ವಿಲ್ ಲರ್ನ್ ಟು ನೇಮ್ ದ ಪಾರ್ಟ್ಸ್ ಆಫ್ ದ ಬಾಡಿ ಇನ್ ಇಂಗ್ಲೀಷ್. ಆಮೇಲೆ ನೀವು ಆ ಒಂದು ಬಾಡಿ ಪಾರ್ಟ್ಸ್ನ ಇಂಗ್ಲೀಷಲ್ಲಿ ಇವತ್ತು ಕಲಿತೀರಾ ಅಂತ ಮಕ್ಕಳಿಗೆ ಇಂಟ್ರೊಡಕ್ಷನ್ ಹೇಳಬೇಕು. ನೆಕ್ಸ್ಟ್ ಸ್ಟೆಪ್ಸ್ 2 ಹೋದಾಗ ಅದಾದಮೇಲೆ ಈಗ ಇಂಟ್ರೊಡ್ಯೂಸ್ ದ ಪಾರ್ಟ್ಸ್ ಆಫ್ ದ ಬಾಡಿ ಇನ್ ಇಂಗ್ಲೀಷಲ್ಲಿ ಒಂದೊಂದು ಪಾರ್ಟ್ನೇ ಇಂಟ್ರೊಡ್ಯೂಸ್ ಮಾಡಬೇಕು ಹೇಳೋಕ್ಕೆ. ಹೆಡ್, ಹ್ಯಾಂಡ್ಸ್, ಲೆಗ್ಸ್, ಫೀಟ್, ಫೇಸ್, ಐಸ್, ಇಯರ್ಸ್, ನೋಸ್, ಮೌತ್, ಟೀತ್, ಇವೆಲ್ಲ ಬ್ರ್ಯಾಕೆಟಲ್ಲಿ ಕೊಟ್ಟಿರೋದು. ಮೊದಲು ಇದನ್ನು ಇಂಟ್ರೊಡ್ಯೂಸ್ ಹೇಗೆ ಮಾಡ್ತೀರಾ ಅನ್ನೋದು ಫಸ್ಟು ಆ ಸ್ಟೂಡೆಂಟ್ಸ್ ಟು ರೀಕಾಲ್ ಪಾರ್ಟ್ಸ್ ಆಫ್ ದ ಬಾಡಿ. ಮೊದಲು ಪಿಕ್ಚರ್ ಚಾರ್ಟ್ ತೋರಿಸ್ತಾ ಮಕ್ಕಳಿಗೆ ತೋರಿಸಿ ಇದು ಯಾವ ಭಾಗ, ಇದು ಯಾವ ಪಾರ್ಟ್ ಅಂತ ಕೇಳಬೇಕು. ಎಂಕರೇಜ್ ಸ್ಟೂಡೆಂಟ್ಸ್ ಟು ಆನ್ಸರ್ ಆ್ಯಂಡ್ ನೇಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿನ ಹೇಳಿ. ಬ್ರಿಂಗ್ ಔಟ್, ಮೊದಲು ಬರೀ ಬಾಯಲ್ಲಿ ಚಾರ್ಟ್ಸ್ ವಿತೌಟ್ ಚಾರ್ಟ್ ನಮ್ಮ ಬಾಡಿ ಪಾರ್ಟ್ಸ್ ಹೇಳಿ ಅಂದಾಗ ಮಕ್ಕಳೆಲ್ಲರೂ ದೇಹದ ಭಾಗಗಳು VVS ಅಲ್ಲಿ ಪಾಠ ಆಗಿರುತ್ತೆ ನಮಗೆ ಅಲ್ವಾ. ಅದನ್ನೇ ಇಲ್ಲಿ ಇಂಗ್ಲೀಷಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋದು. ದೇಹದ ಭಾಗಗಳು ಯಾವುದಪ್ಪ ಹೇಳಿ ಅಂತ ಮಕ್ಕಳಿಗೆ ಹೇಳಿದಾಗ ಮಕ್ಕಳೆಲ್ಲ ಒಂದು ಕಣ್ಣು, ಕಿವಿ, ಮೂಗು, ನಾವೆಲ್ಲ ಹೇಳ್ತಾರೆ. ಹೇಳಿದ್ಮೇಲೆ ಈಗ ಚಾರ್ಟ್ನ ತೆರಿಬೇಕು. ಬ್ರಿಂಗ್ ಔಟ್ ದ ಚಾರ್ಟ್ ತೊಗೊಂಡ್ಬರ್ಬೇಕು. ಹ್ಯಾಂಗ್ ಮಾಡಿ ಅದನ್ನು ಪಾಯಿಂಟ್ ಔಟ್ ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ ಇನ್ ದ ಚಾರ್ಟಲ್ಲಿ ಒಂದೊಂದು ಭಾಗವನ್ನು ಗುರುತಿಸಿ ಆ ಸ್ಟೂಡೆಂಟ್ಸ್ ಕೇಳಬೇಕು, ಅದರ ಹೆಸರೇನು, ವಾಟ್ ಈಸ್ ದಿಸ್, ಅದರ ಹೆಸರೇನು ಅಂತ ಕೇಳಬೇಕು. ಲೆಟ್ ಸ್ಟೂಡೆಂಟ್ಸ್ ಆನ್ಸರ್ ಇನ್ ದ ಮದರ್ ಟಂಗ್ ಆ್ಯಂಡ್ ದೆನ್ ಹೆಲ್ಪ್ ದೆಮ್ ಆನ್ಸರ್ ಇನ್ ಇಂಗ್ಲೀಷ್. ಅವ್ರ ಮದರ್ ಟಂಗ್ ಕನ್ನಡದಲ್ಲಿ ಹೇಳ್ತಾರೆ ಮೊದಲು, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಅವ್ರಿಗೆ ಇಂಗ್ಲೀಷ್ ಪರಿಚಯ ಆಗಿರಲ್ಲ. ಕನ್ನಡದಲ್ಲಿ ಹೇಳಿದ್ಮೇಲೆ ಅದನ್ನು ಇಂಗ್ಲೀಷಲ್ಲಿ ಹೀಗಂತಾರೆ ಅಂತ ಹೇಳಿಬಿಟ್ಟು ಅದನ್ನು ರಿಪೀಟ್ ಮಾಡಿಸ್ಬೇಕು. ಚೆನ್ನಾಗಿ 4-5 ಸರಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ರಿಪೀಟ್ ದ ಎಕ್ಸಸೈಸ್ ಟಿಲ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಫೆಮಿಲಿಯರ್ ವಿತ್ ದ ನೇಮ್ಸ್ ಇನ್ ಇಂಗ್ಲೀಷ್. ಸೊ ಎಲ್ಲ ಬಾಡಿ ಪಾರ್ಟ್ಸ್, ಅದರಲ್ಲಿ ಚಾರ್ಟಲ್ಲಿ ಕೊಡ್ತಕ್ಕಂಥ ಎಲ್ಲ ಬಾಡಿ ಪಾರ್ಟ್ಸ್ನ ಇಂಗ್ಲೀಷಲ್ಲಿ ಅವ್ರು ಹೇಳೋ ತನಕನೂ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸ್ಟೆಪ್ 3, ಸ್ಟೂಡೆಂಟ್ಸ್ ನೋ ದ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್ ಆಫ್ ಡಿಫರೆಂಟ್ ಪಾರ್ಟ್ಸ್. ಇದರಲ್ಲಿ ಸ್ಟೆಪ್ 3ನಲ್ಲಿ ಮಗು ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್ನ ಕಲಿಯುತ್ತೆ. ಹೇಗೆ ನೋಡೋಣ. ಎಕ್ಸ್ಪ್ಲೈನ್ ದೆನ್ ದ್ಯಾಟ್ ವೆನ್ ವಿ ಡಿಸ್ಕ್ರೈಬ್ ಮೋರ್ ದೆನ್ ಒನ್ ಸಬ್ಜೆಕ್ಟ್ ವಿ ಆ್ಯಡ್ ಎಸ್ ಟು ದ ವರ್ಡ್ ಎಂಡಿಂಗ್ ಟು ಶೋ ಇಟ್ ಮೋರ್ ದೆನ್ ಒನ್. ನಾವು ಅದಕ್ಕೆ ಅವ್ರು ಹೇಳಬೇಕು, ಒಂದೇ ಭಾಗವನ್ನು ಒಂದಕ್ಕಿಂತ ಹೆಚ್ಚು, ಒಂದು ಕಣ್ಣು, ಫಾರ್ ಎಕ್ಸಾಂಪಲ್ ಒಂದು ಕಣ್ಣು ತೋರಿಸಿದಾಗ ಐ ಅಂತ ಹೇಳ್ತೀರಾ. 2 ಕಣ್ಣು ತೋರಿಸಿದಾಗ ನೀವು ಅದಕ್ಕೆ ಏನು ಮಾಡಬೇಕು, ಐ ಅನ್ನೋದಕ್ಕೆ ಎಸ್ ಸೇರಿಸಿ ಹೇಳಬೇಕು. ಆ ಎಸ್ ಸೇರಿಸಿದಾಗ ಅದು ಬಹುವಚನ ಆಗುತ್ತೆ, ಪ್ಲೂರಲ್ ಆಗುತ್ತೆ. 2 ಕಣ್ಣು, ಒಂದಕ್ಕಿಂತ ಹೆಚ್ಚು ಆಬ್ಜೆಕ್ಟ್ಗಳನ್ನು ಹೇಳುವಾಗ ಆ ಆಬ್ಜೆಕ್ಟ್ ಹೆಸರು ಪಕ್ಕ ಎಸ್ ಸೇರಿಸಿ ಹೇಳಬೇಕು ಅಂತ ಮಕ್ಕಳಿಗೆ ಹೇಳಬೇಕು.
ನೆಕ್ಸ್ಟ್ ಲೆಟ್ ದ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ದ ಸಿಂಗಲ್. ಆಮೇಲೆ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು ಪಾರ್ಟ್ಸ್ ಆಫ್ ದ ಬಾಡಿನ. ಹ್ಯಾಂಡ್ಸ್ ಹ್ಯಾಂಡ್ ಅಂದರೆ ಒಂದು ಕೈ, ಹ್ಯಾಂಡ್ಸ್ ಎರಡು ಅಂತ ಹೇಳಿ ಈಗ ಸಿಂಗ್ಯುಲರ್ ಪ್ಲೂರಲ್ ಪ್ರಾಕ್ಟೀಸ್ ಮಾಡಿಸ್ತೀನಿ, ಎಲ್ಲರೂ ಹೇಳಿ ಅಂತ ಹೇಳಿಬಿಟ್ಟು ಹ್ಯಾಂಡ್ಸ್, ಲೆಗ್ಸ್, ಐಸ್, ಇಯರ್ಸ್ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಚೆನ್ನಾಗಿ. ಮಗು ಹ್ಯಾಂಡು ಹೇಳೋಕ್ಕೆ ಬರಬೇಕು, ಹ್ಯಾಂಡ್ಸ್ ಹೇಳೋಕ್ಕೆ ಬರಬೇಕು. ಒಂದು ಹ್ಯಾಂಡ್ ತೋರಿಸಿದಾಗ, ಒಂದು ಕೈ ತೋರಿಸಿದಾಗ ಹ್ಯಾಂಡ್ ಅಂತ ಹೇಳಬೇಕು, ಎರಡು ಕೈ ತೋರಿಸಿದಾಗ ಹ್ಯಾಂಡ್ಸ್ ಅಂತ ಹೇಳೋಕ್ಕೆ ಗೊತ್ತಾಗ್ಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟು ಬರೀ ಬಾಯಲ್ಲಿ ಫಸ್ಟು. ನೆಕ್ಸ್ಟ್ ದೇರ್ ಆರ್ 2 ಎಕ್ಸೆಪ್ಷನ್ಸ್ ಟು ಇದರಲ್ಲಿ. ಆಮೇಲೆ ಈಗ ಎಲ್ಲ ಎಸ್ ಮಾತು ಸೇರಿಸಿ ಕೆಲವು ಭಾಗಗಳು ಹೇಳಿದ್ರಿ, ಬಟ್ ಕೆಲವು ಭಾಗಗಳು ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಟೀತ್ ಅನ್ನೋದು ಹಲ್ಲುಗಳು, ಅಲ್ಲಿ ಎಸ್ ಸೇರಿಸಲ್ಲ ನಾವು. ಟೂತ್ ಅಂದರೆ ಒಂದೇ ಒಂದು, OOTH ಅಂತ, TOOT. ಅನೇಕ ಹಲ್ಲುಗಳಿಗೆ ನಾವು ಟೀತ್ ಅಂತ ಹೇಳ್ತೀವಿ ಇಲ್ಲಿ. ಅದೇ ಥರ ಫುಟ್ ಅಂದರೆ ಒಂದೇ ಪಾದ, ಫೀಟ್ ಅಂದರೆ ಎರಡು ಪಾದ ಸೇರಿ ಫೀಟ್ ಅಂತ ಮಕ್ಕಳಿಗೆ ಹೇಳಬೇಕು. ಟೀತ್ ಆ್ಯಂಡ್ ಫೀಟ್ ಆರ್ ಪ್ಲೂರಲ್. ಟೀತ್, ಫೀಟ್ ಅನ್ನೋದು ಎರಡು ಬಹುವಚನ. ವೆನ್ ದೇ ಆರ್ ಸಿಂಗಲ್, ಅವ್ರು ಒಂದೇ ಇದ್ದಾಗ ಅದನ್ನು ಟೂತ್, ಫುಟ್ ಅಂತ ಹೇಳಬೇಕು ಅಂತ ಹೇಳಬೇಕು. ಅದು ಒಂದು ಇದನ್ನು ಕೊಡಬೇಕು ಅವ್ರಿಗೆ. ನೆಕ್ಸ್ಟ್ ಸ್ಟೆಪ್ 4ಕ್ಕೆ ಬಂದಾಗ ಸ್ಟೂಡೆಂಟ್ಸ್ ಯೂಸ್ ದಿಸ್ ಆ್ಯಂಡ್ ದೀಸ್ ಟು ಫಾರ್ಮ್ ಎ ಸೆಂಟೆನ್ಸ್ ಅಬೌಟ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಇಲ್ಲೇನಾಯಿತು, ಸ್ಟೆಪ್ 3ನಲ್ಲಿ ಎಸ್ ಸೇರಿಸಿ ಹೇಳಿದ್ವಿ. ಈಗ ಸ್ಟೆಪ್ 4ಅಲ್ಲಿ ದೀಸ್ ಎಲ್ಲೆಲ್ಲಿ ಬಳಕೆ ಮಾಡಬೇಕು, ದಿಸ್ ಯಾತಕ್ಕೆ ಹೇಳಬೇಕು, ದೀಸ್ ಯಾತಕ್ಕೆ ಹೇಳಬೇಕು ಅನ್ನೋದು ಮಕ್ಕಳಿಗೆ ಹೇಳಬೇಕು. ಎಕ್ಸ್ಪ್ಲೈನ್ ದ ರೂಲ್ಸ್ ಯಾವ್ಯಾವಾಗ ನಾವು ಅದನ್ನು ಯೂಸ್ ಮಾಡ್ತೀವಿ. ಸಿಂಗ್ಯುಲರಿಂದ ಪ್ಲೂರಲ್ಗೆ ಸೇರಿಸಿದಾಗ ಯಾವ ವರ್ಡ್ನ ಯಾವ ಥರ ಹೇಳ್ತೀವಿ ಅನ್ನೋದನ್ನು ಹೇಳಬೇಕು. ಅದನ್ನು ಹೆಂಗೆ ಹೇಳಬೇಕು ಅಂದರೆ, ವಿ ಯೂಸ್ ದಿಸ್ ವೆನ್ ವಿ ಟಾಕ್ ಆಫ್ ಒನ್ ಥಿಂಗ್. ಬರೀ ಒಂದೇ ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ನಾವು ದಿಸ್ ಅಂತ ಉಪಯೋಗಿಸ್ತೀವಿ. ದೀಸ್ ವೆನ್ ವಿ ಟಾಕ್ ಆಫ್ ಮೋರ್ ದ್ಯಾನ್ ಒನ್ ಥಿಂಗ್. ಒಂದಕ್ಕಿಂತ ಜಾಸ್ತಿ ವಸ್ತುಗಳನ್ನು ತೋರಿಸಿದಾಗ ನಾವು ಹೇಳುವಾಗ ದೀಸ್ ಅಂತ ಹೇಳ್ತೀವಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ವಿ ಯೂಸ್ ಈಸ್ ಅಂತಲೂ ಅಷ್ಟೇ. ವೆನ್ ವಿ ಟಾಕ್ ಆಫ್ ಒನ್ ಥಿಂಗ್, ಒಂದೇ ವಸ್ತುನ ಹೇಳುವಾಗ ಈಸ್ ಬಳಸ್ತೀವಿ. ವೆನ್ ವಿ ಟಾಕ್ ಮೋರ್ ದ್ಯಾನ್ ಒನ್ ಥಿಂಗ್, ಒಂದಕ್ಕಿಂತ ಜಾಸ್ತಿ ಹೇಳುವಾಗ ವಸ್ತುಗಳು ಬಳಸಿ ವಾಕ್ಯ ಮಾಡಿ ಹೇಳುವಾಗ ಆರ್ ಬಳಸ್ತೀವಿ ಅಂತ ಹೇಳಬೇಕು. ಆಮೇಲೆ ವೆನ್ ವಿ ಡಿಸ್ಕ್ರೈಬ್ ಮೋರ್ ದೆನ್ ಒನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ಗಿಂತ ನಾವು ಜಾಸ್ತಿ ಆಬ್ಜೆಕ್ಟ್ಸ್ನ ನಾವು ಡಿಸ್ಕ್ರೈಬ್ ಮಾಡಬೇಕು ಅಂದರೆ, ಅದನ್ನು ವಿವರಣೆ ಕೊಡಬೇಕಂದ್ರೆ ವಿ ಆ್ಯಡ್ ಎಸ್ ಟು ದ ಎಂಡಿಂಗ್ ಟು ಶೋ ಇಟ್ ಈಸ್ ಮೋರ್ ದ್ಯಾನ್ ಒನ್. ಅದೇ ಕೊನೆಯಲ್ಲಿ ಬರ್ತಕ್ಕಂಥ ಪದಕ್ಕೆ ನಾವು ದೀಸ್ ಅಂತ ಹೇಳಿದ್ಮೇಲೆ ಪ್ಲೂರಲ್ ಅಲ್ವಾ, ಬಹುವಚನ ಅಲ್ವಾ. ದೀಸ್ ಆರ್ ಐಸ್ ಅಂದಾಗ ಅಂದಾಗ ಏನಾಗುತ್ತೆ, ಐಸ್ ಆಗೋಗುತ್ತೆ. ದೀಸ್ ಬಂದಾಗ ಐಸ್ ಆಗುತ್ತೆ. ಕೊನೆಯಲ್ಲಿ ಎಸ್ ಸೇರಿಸಿ ಐಸ್ ಅಂತ ಹೇಳಬೇಕು. ಕೊನೆ ಪದಕ್ಕೆ ಎಸ್ ಸೇರಿಸಿ ಹೇಳಬೇಕು. ದೀಸ್ ಎಲ್ಲ ಬಂದಾಗ, ಪ್ಲೂರಲ್ ಬಂದಾಗ ಅಂತ ಮಕ್ಕಳಿಗೆ ಈ ಒಂದು ಮನವರಿಕೆ ಮಾಡಬೇಕು. ನೋಟ್, ಯೂಸ್ ಮದರ್ ಟಂಗ್ ಎಕ್ಸಾಂಪಲ್ಸ್ ಟು ಶೋ ದ ಮೀನಿಂಗ್ ಆಫ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ತೋರ್ಸೋಕ್ಕೆ. ಇದು ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳೋವಾಗ ಮದರ್ ಟಂಗ್ ಹೇಳಿ ಅರ್ಥ ಹೇಳೋವಾಗ ಹೇಳಿ. ಡ್ರಾ ದೇರ್ ಅಟೆನ್ಷನ್ ಟು ದ ಫ್ಯಾಕ್ಟ್ ದಟ್ ಸಿಂಗ್ಯುಲರ್ ಪ್ಲೂರಲ್ ಡಿಸ್ಕ್ರೈಬ್ ಡಿಫ್ರೆಂಟ್ಲಿ. ಅರ್ಥ ಮಾಡಿ ಹೇಳುವಾಗ ನೀವು ಕನ್ನಡದಲ್ಲಿ ಬಳಸ್ಬೋದು. ಅಂದರೆ ದಿಸ್ ಅಂದರೆ ದಿಸ್ ಯಾತಕ್ಕೆ ಬಳಸ್ತೀವಿ, ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಅದನ್ನು ಕನ್ನಡದಲ್ಲಿ ಅರ್ಥ ಹೇಳಿ, ಬಟ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿಸಿ. ಇವಾಗ ಇಂಗ್ಲೀಷಲ್ಲಿ ಹೇಳಿ ಅಂತ, ದಿಸ್ ಈಸ್ ಮೈ ನೋಸ್, ದಿಸ್ ಈಸ್ ಮೈ ಮೌತ್, ದೀಸ್ ಆರ್ ಮೈ ಐಸ್. ಹಾಗೆ ದೀಸ್ ಆರ್, ಅನ್ನೋದು ಕೊನೆಯಲ್ಲಿ ಎಸ್ ಬರುತ್ತೆ, ಐಸ್ ಅಂತ. ಇಷ್ಟು ತೋರಿಸ್ಕೊಂಡು ಮಕ್ಕಳಿಗೆ ಅದೇ ಹೇಳಿದ್ದೇನೆ ಜಾಸ್ತಿ. ಆ ಥರ ಸ್ಟೆಪ್ 4ಅಲ್ಲಿ ಮಾಡಲ್ಲು ಅಲ್ಲ ಅದಲ್ಲ ಸರಿ, ಆ ಥರ ಈ ಪಿಕ್ಚರ್ ತೋರಿಸ್ಕೊಂಡು ಡಿಸ್ಕ್ರೈಬ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಯೂಸ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಟು ಶೋ ದ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರಮ್ಸ್. ನೋಡಿ, ಆಮೇಲೆ ಸಿಂಗ್ಯುಲರ್ ಪ್ಲೂರಲ್ ಫಾರಮ್ಮು ತೋರ್ಸೋಕ್ಕೋಸ್ಕರ ಈ ಎಕ್ಸಾಂಪಲ್ಸ್ನ ಬಳಸಬೇಕು. ಪುಟ್ ಒನ್ ಹ್ಯಾಂಡ್ ಔಟ್ ಆ್ಯಂಡ್ ಸಿ. ಅದು ಹೆಂಗೆ ಹೇಳಬೇಕು ಅಂದರೆ, ಒಂದು ಕೈನ ಮೇಲೆತ್ತಿ ತೋರಿಸ್ಬೇಕು. ಒಂದು ಕೈ ಮೇಲೆತ್ತಿ ತೋರಿಸಿ ದಿಸ್ ಈಸ್ ಮೈ ಹ್ಯಾಂಡ್ ಅಂತ ತೋರಿಸಿ ಹೇಳಿಸ್ಬೇಕು. ಆ ಮಕ್ಕಳನ್ನೆಲ್ಲ ರಿಪೀಟ್ ಮಾಡಿಸ್ಬೇಕು. ನೋಡಿ, ಒಂದೇ ಕೈ ಬಂತು ಹ್ಯಾಂಡ್, ದಿಸ್ ಈಸ್ ಅಂತ ಬಂತು ಒಂದೇ ಕೈ, ದಿಸ್ ಈಸ್ ಮೈ ಹ್ಯಾಂಡ್ ಅಂತ ಹೇಳಿ. ನೆಕ್ಸ್ಟ್ ಪುಟ್ ಬೋತ್ ಹ್ಯಾಂಡ್ಸ್ ಔಟ್, ಎರಡೂ ಕೈಗಳ ಮೇಲೆ ಸೇರಿಸಿ
ಎತ್ತಿಟ್ಟು ದೀಸ್ ಆರ್ ಮೈ ಹ್ಯಾಂಡ್ಸ್ ಅಂತ ಮಕ್ಕಳಿಗೆ ಪ್ರಾಕ್ಟೀಸ್. ಮೊದಲು ಕನ್ನಡದಲ್ಲಿ ವಿವರಣೆ ಕೊಟ್ವಿ, ಈಗ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಪುಟ್ ಔಟ್ ಒನ್ ಲೆಗ್ ಔಟ್, ಒಂದು ಕಾಲನ್ನು ಮುಂದೆ ಇಟ್ಟು ಹೇಳಿಸ್ಬೇಕು. ಅವರು ಹೇಳ್ಕೊಂಡು ಅದು ಅವರು ಇಟ್ಕೊಂಡು ಕಾಲು ಮುಂದೆ ಇಟ್ಟು ನೀವು ಹೆಂಗೆ ಹೇಳ್ತೀರೋ ಹಂಗೆ ಹೇಳಿ. ಅವರು ಒಂದು ಕಾಲನ್ನ ಮುಂದೆ ಇಟ್ಟು ದಿಸ್ ಈಸ್ ಮೈ ಲೆಗ್ ಪಾಯಿಂಟ್ ಔಟ್ ತೋರಿಸಿ ಪಾಯಿಂಟ್ ಔಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಎರಡೂ ಕಾಲುಗಳನ್ನು ತೋರಿಸ್ಕೊಂಡು ದೀಸ್ ಆರ್ ಮೈ ಲೆಗ್ಸ್ ಅಂತ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಒಂದೇ ಫುಟ್ ಒಂದು ಪಾದವನ್ನು ತೋರಿಸ್ಕೊಂಡು ದಿಸ್ ಈಸ್ ಮೈ ಫುಟ್ ಅಂತ ಪ್ರಾಕ್ಟೀಸ್ ಮಾಡಿಸ್ಬೇಕು. ಎರಡು ಪಾದಗಳಿಗೆ ತೋರಿಸ್ಕೊಳ್ತಾ ಮಕ್ಕಳಿಗೆ ದೀಸ್ ಆರ್ ಮೈ ಫೀಟ್. ನೋಡಿ, ದೀಸ್ ಬಂತು, ಆರ್ ಬಂತು ಅಲ್ವಾ, ಫೀಟ್ ಬಂತು, ಪ್ಲೂರಲ್ ಸೆಂಟೆನ್ಸ್ ಇದು ಈ ರಿಪೀಟ್ ಇದು ಎಕ್ಸಸೈಸ್ನ ಮಕ್ಕಳೆಲ್ಲ ಫೆಮಿಲಿಯರ್ ಆಗೋ ತನಕ, ಚೆನ್ನಾಗಿ ಕಲಿಯೋ ತನಕ ಈ ಪಾರ್ಟ್ಸ್ ಆಫ್ ದ ಬಾಡಿನ ಈ ಒಂದು ದೀಸ್ ಬಳಕೆ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಷ್ಟು ಆಯಿತು. ನೆಕ್ಸ್ಟ್ ಸ್ಟೆಪ್ 4 ಬಂದಾಗ ಪಾರ್ಟ್ಸ್ ಆಫ್ ದ ಫೇಸ್ ಚಾರ್ಟ್ನ ತಗೊಳ್ಳಿ. ಪಾರ್ಟ್ಸ್ ಆಫ್ ದ ಫೇಸ್ ಇಲ್ಲೇನು ಮಾಡಬೇಕು, ಸ್ಟೂಡೆಂಟ್ಸ್ ಸೇ ಎ ಸೆಂಟೆನ್ಸ್, ಒಂದು ಸೆಂಟೆನ್ಸ್ ಅಬೌಟ್ ದ ಪಾರ್ಟ್ಸ್ ಆಫ್ ದ ಫೇಸ್. ಇಲ್ಲೂ ಅಷ್ಟೇ ಫೇಸೆಲ್ಲ ದೀಸ್ ಬಳಸ್ಕೊಂಡು ಒಂದೊಂದು ಪಾರ್ಟ್ನ ಮಗುನ ಹೇಳಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮುಖ ತೋರಿಸ್ಕೊಂಡು ದಿಸ್ ಈಸ್ ಮೈ ಫೇಸ್, ಅಲ್ಲಿ ಒಂದು ಚಾರ್ಟ್ನು ತೋರಿಸ್ಬೇಕು. ನಮ್ಮ ಒಂದು ನಿಜವಾದ ಮುಖವನ್ನು, ನಮ್ಮ ಒಂದು ರಿಯಲ್ ಮುಖವನ್ನು ತೋರಿಸ್ಕೊಂಡು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ದಿಸ್ ಈಸ್ ಮೈ ನೋಸ್, ದಿಸ್ ಈಸ್ ಮೈ ಮೌತ್, ದಿಸ್ ಈಸ್ ಮೈ ಐ, ಒಂದೇ ಕಣ್ಣು ತೋರಿಸ್ಕೊಂಡು ದೀಸ್ ಆರ್ ಮೈ ಐಸ್, ಎರಡು ಕಣ್ಣು ತೋರಿಸ್ಕೊಂಡು ದಿಸ್ ಈಸ್ ಮೈ ಇಯರ್, ಒಂದೇ ಕಿವಿ ತೋರಿಸಿ. ಆಮೇಲೆ ದೀಸ್ ಆರ್ ಮೈ ಇಯರ್ಸ್, ದಿಸ್ ಈಸ್ ಮೈ ಟೂತ್, ಒಂದೇ ಹಲ್ಲ, ದೀಸ್ ಆರ್ ಮೈ ಟೀತ್. ಹೀಗೆ ಈ ಸೆಂಟೆನ್ಸಸ್ ರಿಪೀಟ್ ಮಾಡಬೇಕು ಎಕ್ಸಸೈಸ್ ಟಿಲ್ ದ ಸ್ಟೂಡೆಂಟ್ಸ್ ಆರ್ ಫೆಮಿಲಿಯರ್ ವಿತ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಮಕ್ಕಳಿಗೆಲ್ಲ ಹೇಳಕ್ಕೆ ಬರೋ ತನಕ ಸೆಂಟೆನ್ಸಲ್ಲಿ ವರ್ಡಲ್ಲಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು. ಕೊನೆಯಲ್ಲಿ ಸ್ಟೆಪ್ ವಾಟ್ ಈಸ್ ದಿಸ್ ಅನ್ನೋದು ಗೇಮ್, ಅದೊಂದು ಆಟ. ಸ್ಕೂಲ್ ಮಕ್ಕಳನ್ನ ಡಿವೈಡ್ ಮಾಡಬೇಕು, ಒಂದೊಂದು ಜೋಡಿಗಳಲ್ಲಿ ಡಿವೈಡ್ ಮಾಡಿ ಇಬ್ಬರನ್ನ ಇಬ್ಬರು ಒಬ್ರಿಗೊಬ್ಬರು ಫೇಸ್ ಮಾಡ್ಕೊಂಡು ನಿಂತ್ಕೋಬೇಕು. ಒಂದು ಮಗು ಇನ್ನೊಂದು ಮಗುನ, ಒಂದು ಮಗು ಶೋಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅದರ ಮೈ ಭಾಗಗಳನ್ನು ತೋರಿಸಿ ಒಂದೊಂದೇ 1 by 1 ಆ್ಯಂಡ್ ದ ಅದರ್ ಸ್ಟೂಡೆಂಟ್ ನೇಮ್ ದ ಪಾರ್ಟ್ ಯೂಸಿಂಗ್ ಕರೆಕ್ಟ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಫಾರ್ಮ್. ಎರಡು ಮಕ್ಕಳು ಜೋಡಿಯಾಗಿ ನಿಲ್ಲಿಸಿದ್ಮೇಲೆ ಒಂದು ಮಗು ಎದುರುಗಡೆ ಇರೋ ಮಗುಗೆ ಪಾರ್ಟ್ ತೋರಿಸ್ಬೇಕು. ತೋರಿದಾಗ ಎದುರುಗಡೆ ಇರೋ ಮಗು ಅದನ್ನು ಇಂಗ್ಲೀಷಲ್ಲಿ ಪದದಲ್ಲೂ ಹೇಳಬೇಕು, ವಾಕ್ಯದಲ್ಲೂ ಹೇಳಬೇಕು. ಆ ಮಗು ಆದಮೇಲೆ ಆ ಮಗು ಈ ಮಗುನ ಕೇಳುತ್ತೆ, ಆಗ ಈ ಮಗು ಹೇಳೋದು. ಇಬ್ಬರೂ ಹಂಗೆ ಮನವರಿಕೆ ಆಗಬೇಕು. ಈ ಎಕ್ಸಸೈಸ್ನ ರಿಪೀಟ್ ಮಾಡಿಸ್ಬೇಕು. ಆಮೇಲೆ ಸಿಂಗ್ಯುಲರ್ ಪ್ಲೂರಲ್ ಬಳಕೆ ಎಲ್ಲ ಕರೆಕ್ಟ್ ಆಗಬೇಕು. ಫಸ್ಟ್ ಸ್ಟೂಡೆಂಟ್ಸ್ ಕಂಪ್ಲೀಟ್ ಆದಮೇಲೆ ಆಲ್ ದ ಪಾರ್ಟ್ಸ್ ದ ಅದರ್ಸ್, ಆಮೇಲೆ ಎಲ್ಲ ಬಳಕೆ ಮಾಡಬೇಕಿದು. ಇಷ್ಟೂ ಏನಾಗಿದೆ ಮೈ ಬಾಡಿ ಪ್ರೆಸೆಂಟೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿದ್ದು ನೋಡಿ. ಆಮೇಲೆ ಗ್ರಾಮರ್ ಕಾರ್ಡು ಇದೆ. ನೆಕ್ಸ್ಟ್ ಸ್ಟೆಪ್ 7 ಬನ್ನಿ. ಸ್ಟೆಪ್ 7 ಬಂದಾಗ ಇದೆಲ್ಲ ಆದಮೇಲೆ 7ಗೆ ಸ್ಟೂಡೆಂಟ್ಸ್ ಈಗ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಬಾಡಿನ ಪಿಕ್ಚರಲ್ಲಿರೋದನ್ನು ತೋರಿಸ್ಕೊಂಡು ಹೇಳ್ತಾರೆ. ಇಲ್ಲಿ ಗ್ರಾಮರ್ ಕಾರ್ಡ್ ಇದೆ, ಗ್ರಾಮರ್ ಕಾರ್ಡ್ ತೊಗೊಳ್ಳಿ. ಮಗು ಬುಕ್ ಬಳಸ್ಕೊಳ್ಳಿ. ಬುಕ್ಕಲ್ಲಿ ಗ್ರಾಮರ್ ಕಾರ್ಡ್ದು ಶೀಟ್ ಇದೆ. ಮೆಟೀರಿಯಲ್ಸ್ ಫ್ಲ್ಯಾಶ್ ಕಾರ್ಡ್ಸ್, ಇಲ್ಲಿ ನೋಡಿ ಫ್ಲ್ಯಾಶ್ ಕಾರ್ಡ್ಸ್ ತೊಗೋಬೇಕು. ಇವಾಗ ಸ್ಟೂಡೆಂಟ್ಸ್ ಇಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ ತೊಗೋಬೇಕು. ಪ್ರೊಸೀಜರ್ ಏನು, ಬ್ರಿಂಗ್ ಔಟ್ ದ ಗ್ರಾಮರ್ ಕಾರ್ಡ್ ತಂದುಬಿಟ್ಟು ಮೇಕ್ ದ ಸ್ಟೂಡೆಂಟ್ಸ್ ಸಿಟ್ ಇನ್ ಎ ಸೆಮಿ ಸರ್ಕಲ್ ಕೂರಿಸಿ ಪಾಯಿಂಟ್ ಟು ದ ವೇರಿಯಸ್ ಪಿಕ್ಚರ್ಸ್ ಆನ್ ದ ಕಾರ್ಡ್ ಆ್ಯಂಡ್ ಆಲ್ ಸ್ಟೂಡೆಂಟ್ಸ್ ಟು ಟೀಮ್ ದೆಮ್. ಈಗ ಫ್ಲ್ಯಾಶ್ ಕಾರ್ಡ್ಸ್ ಒಂದೊಂದನ್ನೇ ಐ, ಇಯರ್, ನೋಸ್ ಅದೆಲ್ಲ ಫ್ಲ್ಯಾಶ್ ಕಾರ್ಡ್ಸ್ ಇದೆಯಲ್ಲ, ಆ ಫ್ಲ್ಯಾಶ್ ಕಾರ್ಡ್ ಒಂದೊಂದೇ ತೋರಿಸಿ ಮಕ್ಕಳಿಂದ ಕೇಳಿ ಇದೇನು, ವಿಚ್ ಈಸ್ ದಿಸ್ ಪಾರ್ಟ್, ಯಾವುದಿದು, ಇದು ಏನಂತಾರೆ, ಅದು ಮಕ್ಕಳು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳೋಕ್ಕೆ ಬರಬೇಕು. ಇಷ್ಟು ಮೈ ಬಾಡಿಗೆ ಸಂಬಂಧಪಟ್ಟಂಗೆ ENK ಲೆವೆಲ್ 1 ಪ್ರೆಸೆಂಟೇಷನ್. ಸೊ ಆಯಿತು, ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ನಿಮಗೆ ಏನಾದರೂ ವಿಡಿಯೋಸ್ ಬೇಕು ಅಂದರೆ, ಯಾವುದಾದ್ರೂ ಇದಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನು ವಿಡಿಯೋಸ್ ಬೇಕು ಅಂತಂದ್ರೂ ನಾವು ಮಾಡಿರೋ ವಿಡಿಯೋಸ್ ಯಾವ ಲೆಸನ್, ಯಾವ ಪಾಠದ್ದು, ಯಾವ ಕ್ಲಾಸ್ದಾದ್ರೂ ಬೇಕು ಅಂದಾಗ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತಲ್ವ, ಆ ಡಿಸ್ಕ್ರಿಪ್ಷನ್ನ ನೀವು ಪ್ರೆಸ್ ಮಾಡಿ ಕೆಳಗಡೆ ವಿಡಿಯೋಸ್ ಅಂತ ಕಾಣುತ್ತೆ. ಆ ವಿಡಿಯೋಸ್ನ ನೀವು ಕ್ಲಿಕ್ ಮಾಡಿ ನಾವು ಮಾಡಿರೋ ವಿಡಿಯೋಸ್ ಎಲ್ಲ ಬರುತ್ತೆ. ಯಾವುದು ಬೇಕೋ ಅದು ನೀವು ನೋಡ್ಕೋಬೋದು. ಓಕೆನಾ? ಓಕೆ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.